ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಸ್ ವ್ಲಾಗ್ಸ್ ಚಾನಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಫುಡ್ ವ್ಲಾಗ್ ಜೊತೆ ಬರ್ತಾಯಿದ್ದೀನಿ. ಕ್ಯಾಬೇಜ್ ಮಂಚೂರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಮನೇಲೆ ಮಾಡ್ಕೊಳ್ಳೋವಂಥ ಕ್ಯಾಬೇಜ್ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಬೇಕಾಗಿರೋ ಐಟಮ್ಸು: ತುರ್ಕೊಂಡಿರೋ ಕ್ಯಾಬೇಜು, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ, ಖಾರದ ಪುಡಿ. ಇವಾಗ ಅದನ್ನು ಕಲಿಸ್ಕೋಬೇಕು. ನೀರು ಹಾಕೋಬಾರ್ದು, ಏನಕ್ಕೆ ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತೆ. ಈಗೆಲ್ಲ ಕಲಸಾಗಿದೆ. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ ಹಿಟ್ಟು 2 ಸ್ಪೂನು, ಇವಾಗ ಅದನ್ನು ಕಲಿಸ್ಕೋಬೇಕು. ನೀರೇನು ಹಾಕ್ಳೋದು ಬೇಡ, ಅದೇ ನೀರಿನಂಶ ಇರುತ್ತಲ್ಲ. ಇವಾಗ ನೋಡಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ರೌಂಡ್ ಮಾಡ್ಕೋಬೇಕು. ಈಗೆಲ್ಲ ರೌಂಡ್ ಮಾಡಿ ಇಟ್ಕೊಂಡಾಗಿದೆ. ಈಗ ಅದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಸ್ಟವ್ ಅಂಟಿಸ್ಕೊಳ್ಳಿ, ಅದ್ರ ಮೇಲೆ ಬಾಣಲಿ ಇಟ್ಕೊಳ್ಳಿ. ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಕ್ಯಾಬೇಜ್ ಏನು ನಾವು ಮಿಕ್ಸ್ ಮಾಡಿ ರೌಂಡ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ. ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಮತ್ತೊಮ್ಮೆ ಸ್ಟವ್ ಅಂಟಿಸಿ ಅದರ ಮೇಲೆ ಒಂದು ಬಾಣಲಿ ಇಡಿ. ಬಾಣಲಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊಳ್ಳಿ. ಈ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ಕ್ಯಾಪ್ಸಿಕಮ್, ತಿರ್ಗಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕೊಳ್ಳಿ ಸಾಕು.
ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಎಲ್ಲ ಬೇಯವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ಮು ಬೆಂದಿದೆ. ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಸಾಸು, ಇವಾಗ ಟೊಮೆಟೊ ಸಾಸು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಆಲ್ರೆಡಿ ಖಾರ ಎಲ್ಲ ಇರುತ್ತೆ. ಪೆಪ್ಪರ್ ಫ್ಲೇವರ್ಗೋಸ್ಕರ. ಈಗ ಫ್ರೈ ಆಗಿ ಮಿಕ್ಸ್ ಆಗಿದೆ. ಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ಅದು ಗ್ರೇವಿಶ್ ಆಗಿ ಬರಬೇಕು, ಅದಕ್ಕೋಸ್ಕರ. ಈಗ ಫ್ರೈ ಮಾಡ್ಕೊಂಡಿರೋ ಕ್ಯಾಬೇಜ್ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ಹೆಲ್ತಿ ಆ್ಯಂಡ್ ಕ್ಯಾಬೇಜ್ ಮಂಚೂರಿ ರೆಡಿ ಆಯಿತು. ಈಸಿಯಾಗೂ ಮಾಡ್ಕೋಬೋದು, ಬೇಗನೂ ಮಾಡ್ಕೋಬೋದು. ಇದೇ ಜಾಗದಲ್ಲಿ ಕ್ಯಾಬೇಜ್ ಬದಲು ಬೇಕಾದ್ರೆ ನೀವು ಹೂಕೋಸನ ಹಾಕೋಬೋದು, ಕಾಲಿಫ್ಲವರು, ಆವಾಗ ಗೋಬಿ ಮಂಚೂರಿ ಆಗುತ್ತೆ. ಇದು ಕ್ಯಾಬೇಜ್ ಮಂಚೂರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಹೆಲ್ತಿ, ಟೇಸ್ಟಿ ಆ್ಯಂಡ್ ಹೋಮ್ ಮೇಡ್ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು.